ಒಬ್ಬ ಮಹಿಳೆ ಇರೋದು ರಾಜ್ಯಕ್ಕೆ, ಮಹಿಳಾ ಕುಲಕ್ಕೆ ಬಹಳ ಗೌರವ. ಶಾಲಿನಿ ರಜನೀಶ್ ಅವರನ್ನ ನಾನು ಬಹಳ ವರ್ಷದಿಂದ ನೋಡಿದ್ದೇನೆ. ಸೌಮ್ಯ ನಡವಳಿಕೆ, ಪ್ರೀತಿ, ಅಭಿಮಾನ. ಇವರ ಬಗ್ಗೆ ಟೀಕೆ ಇದು ನಿಜವಾಗ್ಲೂ ನೋವು ತರುತ್ತೆ. ಈ ಟೀಕೆ ಮಾಡತಕ್ಕಂಥ ಉದ್ದೇಶ ಯಾರ ತಲೆಗೆ ಬಂತು? ಇವರು ನಮ್ಮ ವಿಧಾನ ಪರಿಷತ್ತಿನ ಮೇಲ್ಮನೆಯ ಸದಸ್ಯರು. ಮೇಲ್ಮನೆ ಸದಸ್ಯರು ಅಂತ ಹೇಳಿದ್ರೆ ಅವರು ಬಹಳ ಮೇಧಾವಿಗಳಾಗಿರಬೇಕು, ಎತ್ತರವಾದ ವ್ಯಕ್ತಿ ಇರಬೇಕು, ಭಾರಿ ತಿಳಿದಿರಬೇಕು. ಅವರು ಶಾಸನ ಸಭೆಗೆ ಸಲಹೆಯನ್ನು ಕೊಡ್ತಕ್ಕಂಥ ವಿಧಾನ ಪರಿಷತ್ ಅಲ್ಲಿನ ಸದಸ್ಯರು. ಅಲ್ಲಿ ಇಬ್ಬರು ಸದಸ್ಯರು ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೂ ಇದೇ ರೀತಿ ದಾಳಿ ನಡೀತು. ಇವತ್ತು ಶಾಲಿನಿ ರಜೀಶ್ ಮೇಲೆ ಈ ರೀತಿ ಮಾತಾಡ್ತಕ್ಕಂಥದ್ದು ಗೌರವ ಅಲ್ಲ, ಇಡೀ ಮಹಿಳಾ ಕುಲಕ್ಕೆ ಇದೊಂದು ಕಳಂಕ. ನಾನು ಅವರನ್ನ ಬೈಯೋ ಬದಲು ಶಾಲಿನಿ ರಜನೀಶ್ ಅವ್ರನ್ನ ಅಕ್ಕ ಮಹಾದೇವಿ ಅಂತ ಕರಿತೀನಿ. ಅವರನ್ನ ಬೈಯೋ ಬದಲು ಯಾರು ಬೈದರು ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಉತ್ತರ ಏನು? ಶಾಲಿನಿ ರಜನೀಶ್ ಅಕ್ಕ ಮಹಾದೇವಿ. ನನಗನ್ನಿಸ್ತದೆ ಸರ್ಕಾರಕ್ಕೆ ಮನೋಧರ್ಮ ಇದ್ರೆ ಅವರನ್ನು ರಾಜೀನಾಮೆ ಕೊಡಿಸಿ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಿ ಕ್ಯಾಬಿನೆಟ್ಗೆ ಸಚಿವರನ್ನ ಮಾಡಿಕೊಂಡ್ರೆ ಇಡೀ ಕ್ಯಾಬಿನೆಟ್ ಗೌರವ ಬರುತ್ತೆ, ರಾಜ್ಯಕ್ಕೆ ಗೌರವ ಬರುತ್ತೆ. ಇದನ್ನ ಸಿದ್ದರಾಮಯ್ಯನವರು ಮಾಡಿದ್ರೆ ಇಡೀ ಸರ್ಕಾರಕ್ಕೆ ಗೌರವ ಬರುತ್ತೆ. ಗಾದೆ ಹೇಳ್ತಾರೆ, ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೇ. ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೇ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಹೌದು ಹೌದು ಎನ್ನುವಂತಿರಬೇಕು. ಪುರಂದರದಾಸರು ಆಚಾರವಿಲ್ಲದ ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸಬೇಡ. ಆಚಾರವಿಲ್ಲದ ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸಬೇಡ. ಇದೆಲ್ಲ ಇಂಥವರಿಗೆ 400 ವರ್ಷದ ಹಿಂದೆ ಪುರಂದರದಾಸರು ಇದನ್ನ ಬಹಳ ಗಂಭೀರವಾಗಿ ಹೇಳ್ತಾರೆ. ಆದರೆ 400 ವರ್ಷ ಕಳೆದಿದೆ. ಈಗ ಇನ್ನೂ ಹಾಳಾಗೋಗಿದೆ. ಮಹಿಳೆಯರ ಮೇಲೆ ದೌರ್ಜನ್ಯ, ಮಹಿಳೆಯರನ್ನ ಕತ್ತರಿಸ್ತಕ್ಕಂಥದ್ದು, ಮಹಿಳೆಯರನ್ನ ಕತ್ತರಿಸಿ ಹವಾನಿಯಂತ್ರಣ ಡಬ್ಬದಲ್ಲಿ ಹಾಕ್ತಾ ಇರತಕ್ಕಂಥದ್ದು, ಸೂಟ್ ಕೇಸ್ನಲ್ಲಿ ಹೊತ್ಕೊಂಡು ಹೋಗ್ತಕ್ಕಂಥದ್ದು. ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ
ರಕ್ಷಣೆ ದೊರಕಬೇಕು. ನಾನಂತೂ ಮಹಿಳೆಯರ ಪರವಾಗಿ ಮುಂದಿನ ದಿನಗಳಲ್ಲಿ ಅವರ ರಕ್ಷಣೆಗಾಗಿ ತೀವ್ರವಾದ ಹೋರಾಟ. ಇಲ್ಲಿ ಶಾಲಿನಿ ರಜನೀಶ್ ಅವರಿಗೆ ಯಾರೂ ಬೆಂಬಲ ಕೊಡಬೇಕಾಗಿಲ್ಲ. ಅವರ ವ್ಯಕ್ತಿತ್ವನೇ ಬೆಂಬಲ, ಅವರ ವ್ಯಕ್ತಿತ್ವನೇ ಗೌರವ. ಕನ್ನಡದ ಬಗ್ಗೆ ಬಹಳ ಕಾಳಜಿ, ಪುಸ್ತಕಗಳು ಓದ್ತಾರೆ, ಮಾತನಾಡ್ತಾರೆ. ಗೌರವವಾಗಿ ನಮ್ಮ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಒಂದು ಗೌರವ, ಅದ್ಭುತವಾದಂಥ ಗೌರವ. ಈ ದೃಷ್ಟಿಯಿಂದ ಇದು ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ದಿನದಲ್ಲಿ ಸರ್ಕಾರ ಬಹಳ ಎಚ್ಚರದಿಂದ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು. ಇವತ್ತು ಬೀದಿಯಲ್ಲಿ ಮಹಿಳೆಯರ ಮೇಲೆ ತಡೀತಕ್ಕಂಥ ದೌರ್ಜನ್ಯ ಈಗ ವಿಧಾನಸೌಧದಲ್ಲಿ ಮುಖ್ಯ ಕಾರ್ಯದರ್ಶಿಯ ಮೇಲೆ ನಡೆದಿದೆ ದೌರ್ಜನ್ಯ. ಇದು ಹೆದರಬೇಕಾಗಿಲ್ಲ. ಅವರು ಇಡೀ ನಾಡಿನ ಜನವೇ ಅವರಿಗೆ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವರು ನ್ಯಾಯಾಲಯಕ್ಕೆ ಹೋಗಬಾರ್ದು. ನನಗೆ ಬಂಧನ ಆದರೆ ನೀವು ರಕ್ಷಣೆ ಕೊಡಿದ್ದು ಹೋಗಬಾರ್ದು. ಒಬ್ಬ ಮಹಿಳೆ ಇರೋದು ರಾಜ್ಯಕ್ಕೆ, ಮಹಿಳಾ ಕುಲಕ್ಕೆ ಬಹಳ ಗೌರವ. ಶಾಲಿನಿ ರಜನೀಶ್ ಅವರನ್ನ ನಾನು ಬಹಳ ವರ್ಷದಿಂದ ನೋಡಿದ್ದೇನೆ. ಸೌಮ್ಯ ನಡವಳಿಕೆ, ಪ್ರೀತಿ, ಅಭಿಮಾನ. ಇವರ ಬಗ್ಗೆ ಟೀಕೆ ಇದು ನಿಜವಾಗ್ಲೂ ನೋವು ತರುತ್ತೆ. ಈ ಟೀಕೆ ಮಾಡತಕ್ಕಂಥ ಉದ್ದೇಶ ಯಾರ ತಲೆಗೆ ಬಂತು? ಇವರು ನಮ್ಮ ವಿಧಾನ ಪರಿಷತ್ತಿನ ಮೇಲ್ಮನೆಯ ಸದಸ್ಯರು. ಮೇಲ್ಮನೆ ಸದಸ್ಯರು ಅಂತ ಹೇಳಿದ್ರೆ ಅವರು ಬಹಳ ಮೇಧಾವಿಗಳಾಗಿರಬೇಕು, ಎತ್ತರವಾದ ವ್ಯಕ್ತಿ ಇರಬೇಕು, ಭಾರಿ ತಿಳಿದಿರಬೇಕು. ಅವರು ಶಾಸನ ಸಭೆಗೆ ಸಲಹೆಯನ್ನು ಕೊಡ್ತಕ್ಕಂಥ ವಿಧಾನ ಪರಿಷತ್ ಅಲ್ಲಿನ ಸದಸ್ಯರು. ಅಲ್ಲಿ ಇಬ್ಬರು ಸದಸ್ಯರು ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೂ ಇದೇ ರೀತಿ ದಾಳಿ ನಡೀತು. ಇವತ್ತು ಶಾಲಿನಿ ರಜನೀಶ್ ಮೇಲೆ ಈ ರೀತಿ ಮಾತಾಡ್ತಕ್ಕಂಥದ್ದು ಗೌರವ ಅಲ್ಲ, ಇಡೀ ಮಹಿಳಾ ಕುಲಕ್ಕೆ ಇದೊಂದು ಕಳಂಕ. ನಾನು ಅವರನ್ನ ಬೈಯೋ ಬದಲು ಶಾಲಿನಿ ರಜನೀಶ್ ಅವ್ರನ್ನ ಅಕ್ಕ ಮಹಾದೇವಿ ಅಂತ ಕರಿತೀನಿ. ಅವರನ್ನ ಬೈಯೋ ಬದಲು ಯಾರು ಬೈದರು ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಉತ್ತರ ಏನು? ಶಾಲಿನಿ ರಜನೀಶ್ ಅಕ್ಕ ಮಹಾದೇವಿ. ನನಗನ್ನಿಸ್ತದೆ ಸರ್ಕಾರಕ್ಕೆ ಮನೋಧರ್ಮ ಇದ್ರೆ ಅವರನ್ನು ರಾಜೀನಾಮೆ ಕೊಡಿಸಿ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಿ ಕ್ಯಾಬಿನೆಟ್ಗೆ ಸಚಿವರನ್ನ ಮಾಡಿಕೊಂಡ್ರೆ ಇಡೀ ಕ್ಯಾಬಿನೆಟ್ ಗೌರವ ಬರುತ್ತೆ, ರಾಜ್ಯಕ್ಕೆ ಗೌರವ ಬರುತ್ತೆ. ಇದನ್ನ ಸಿದ್ದರಾಮಯ್ಯನವರು ಮಾಡಿದ್ರೆ ಇಡೀ ಸರ್ಕಾರಕ್ಕೆ ಗೌರವ ಬರುತ್ತೆ. ಗಾದೆ ಹೇಳ್ತಾರೆ, ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೇ. ನಾಯಿ ಬೊಗಳಿದರೆ ದೇವಲೋಕ
ಹಾಳಾಗುವುದೇ? ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಹೌದು ಹೌದು ಎನ್ನುವಂತಿರಬೇಕು. ಪುರಂದರದಾಸರು ಆಚಾರವಿಲ್ಲದ ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸಬೇಡ. ಆಚಾರವಿಲ್ಲದ ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸಬೇಡ. ಇದೆಲ್ಲ ಇಂಥವರಿಗೆ 400 ವರ್ಷದ ಹಿಂದೆ ಪುರಂದರದಾಸರು ಇದನ್ನ ಬಹಳ ಗಂಭೀರವಾಗಿ ಹೇಳ್ತಾರೆ. ಆದರೆ 400 ವರ್ಷ ಕಳೆದಿದೆ. ಈಗ ಇನ್ನೂ ಹಾಳಾಗೋಗಿದೆ. ಮಹಿಳೆಯರ ಮೇಲೆ ದೌರ್ಜನ್ಯ, ಮಹಿಳೆಯರನ್ನ ಕತ್ತರಿಸ್ತಕ್ಕಂಥದ್ದು, ಮಹಿಳೆಯರನ್ನ ಕತ್ತರಿಸಿ ಹವಾನಿಯಂತ್ರಣ ಡಬ್ಬದಲ್ಲಿ ಹಾಕ್ತಾ ಇರತಕ್ಕಂಥದ್ದು, ಸೂಟ್ ಕೇಸ್ನಲ್ಲಿ ಹೊತ್ಕೊಂಡು ಹೋಗ್ತಕ್ಕಂಥದ್ದು. ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ರಕ್ಷಣೆ ದೊರಕಬೇಕು. ನಾನಂತೂ ಮಹಿಳೆಯರ ಪರವಾಗಿ ಮುಂದಿನ ದಿನಗಳಲ್ಲಿ ಅವರ ರಕ್ಷಣೆಗಾಗಿ ತೀವ್ರವಾದ ಹೋರಾಟ. ಇಲ್ಲಿ ಶಾಲಿನಿ ರಜನೀಶ್ ಅವರಿಗೆ ಯಾರೂ ಬೆಂಬಲ ಕೊಡಬೇಕಾಗಿಲ್ಲ. ಅವರ ವ್ಯಕ್ತಿತ್ವನೇ ಬೆಂಬಲ, ಅವರ ವ್ಯಕ್ತಿತ್ವನೇ ಗೌರವ. ಕನ್ನಡದ ಬಗ್ಗೆ ಬಹಳ ಕಾಳಜಿ, ಪುಸ್ತಕಗಳು ಓದ್ತಾರೆ, ಮಾತನಾಡ್ತಾರೆ. ಗೌರವವಾಗಿ ನಮ್ಮ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಒಂದು ಗೌರವ, ಅದ್ಭುತವಾದಂಥ ಗೌರವ. ಈ ದೃಷ್ಟಿಯಿಂದ ಇದು ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ದಿನದಲ್ಲಿ ಸರ್ಕಾರ ಬಹಳ ಎಚ್ಚರದಿಂದ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು. ಇವತ್ತು ಬೀದಿಯಲ್ಲಿ ಮಹಿಳೆಯರ ಮೇಲೆ ತಡೀತಕ್ಕಂಥ ದೌರ್ಜನ್ಯ ಈಗ ವಿಧಾನಸೌಧದಲ್ಲಿ ಮುಖ್ಯ ಕಾರ್ಯದರ್ಶಿಯ ಮೇಲೆ ನಡೆದಿದೆ ದೌರ್ಜನ್ಯ. ಇದು ಹೆದರಬೇಕಾಗಿಲ್ಲ. ಅವರು ಇಡೀ ನಾಡಿನ ಜನವೇ ಅವರಿಗೆ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವರು ನ್ಯಾಯಾಲಯಕ್ಕೆ ಹೋಗಬಾರ್ದು. ನನಗೆ ಬಂಧನ ಆದರೆ ನೀವು ರಕ್ಷಣೆ ಕೊಡಿದ್ದು ಹೋಗಬಾರ್ದು.